ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಈಗ ನಮ್ಮ ದೇಶದ ಎಲ್ಲಾ ದೊಡ್ಡ ನಗರಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸುತ್ತಿರುವ ನಮ್ಮ ಯಾತ್ರಿ ಆಟೋ ಅಗ್ರಿಗೇಟರ್ ಕಂಪನಿ ಬಗ್ಗೆ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. 2013ರಲ್ಲಿ ಚೈನಾ ನಮ್ಮ ದೇಶಕ್ಕಿಂತಲೂ 4 ಪಟ್ಟು ಹೆಚ್ಚು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡುತ್ತಿತ್ತು. ಆದ್ರೆ 2023ರಲ್ಲಿ ನಮ್ಮ ದೇಶ ಚೈನಾ, ಅಮೆರಿಕ ಮತ್ತು ಯುರೋಪಿಯನ್ ನೇಷನ್ ಎಲ್ಲದರ ಒಟ್ಟು ಟ್ರಾನ್ಸಾಕ್ಷನ್ ಗಿಂತಲೂ ಹೆಚ್ಚು ಟ್ರಾನ್ಸಾಕ್ಷನ್ ನಮ್ಮ ದೇಶದಲ್ಲಿ ನಡೀತಿದೆ. ಉದಾಹರಣೆಗೆ 2013ರಲ್ಲಿ 127 ಕೋಟಿ ಟ್ರಾನ್ಸಾಕ್ಷನ್ ನಮ್ಮ ದೇಶದಲ್ಲಿ ಆಗಿದ್ರೆ, ಅದೇ 2023ರಲ್ಲಿ 12,700 ಕೋಟಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿದೆ. ಅಂದ್ರೆ 100 ಪಟ್ಟು ನಮ್ಮ ದೇಶದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಬೆಳೆದಿದೆ. ಏಕೆ ಅಂದ್ರೆ 2016ರಲ್ಲಿ ಯೂನಿಫೈಡ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ UPI ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿತ್ತು. ನಮ್ಮ ದೇಶದ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ NPCI ಪ್ರಾರಂಭ ಮಾಡಿದ ಈ UPI ಪ್ರಪಂಚದಲ್ಲೇ ಒಂದು ಕ್ರಾಂತಿ ಸೃಷ್ಟಿ ಮಾಡಿದೆ. ಗೂಗಲ್ ನಂತಹ ಕಂಪನಿ ಕೂಡ ಎಷ್ಟೋ ಸಾರಿ ಅಮೆರಿಕ ದೇಶಕ್ಕೆ ಈ UPI ತರದ ಮಾಡೆಲ್ ಅನ್ನು ತರಲು ಎಷ್ಟೋ ಸಾರಿ ಹೇಳಿದೆ. ಆದರೆ ಅದೇ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಧಾರದಲ್ಲಿ ನಡೀತಿರುವಂತಹ ಇ ಕಾಮರ್ಸ್ ನಲ್ಲಿ ನಮ್ಮ ದೇಶದ ಕೇವಲ 20% ಇಂಟರ್ನೆಟ್ ಯೂಸ್ ಮಾಡುವ ಜನಸಂಖ್ಯೆ ಮಾತ್ರ ಇ ಕಾಮರ್ಸ್ ನಲ್ಲಿ ವ್ಯವಹಾರ ಮಾಡಿದ್ದಾರೆ. ಯಾವುದಾದ್ರೂ ಇ ಕಾಮರ್ಸ್ ನಲ್ಲಿ ಸಿಗುವ ವಸ್ತುಗಳನ್ನು ಕೊಳ್ಳುವ ಮುಖಾಂತರ. ಮತ್ತು ನಮ್ಮ ದೇಶದಲ್ಲಿ ಇರುವ 6.5 ಕೋಟಿ MSME ಅಂದ್ರೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಗಳ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೇವಲ 5% ಮಾತ್ರ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಇ ಕಾಮರ್ಸ್ ನಲ್ಲಿ ಮಾರಾಟ ಮಾಡಿದ್ದಾರೆ. ಇದು ಏಕೆ ಅಂತ ತಿಳಿದುಕೊಳ್ಳುವ ಮುಂಚೆ ನಾವು ಇ ಕಾಮರ್ಸ್ ನಲ್ಲಿ ಯಾವ ರೀತಿ ವಸ್ತುಗಳನ್ನು ಮಾರಾಟ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇ ಕಾಮರ್ಸ್ ನಲ್ಲಿ 2 ಮಾಡೆಲ್ಗಳಲ್ಲಿ ವಸ್ತುಗಳನ್ನ ಮಾರಾಟ ಮಾಡಲಾಗ್ತದೆ. ಮೊದಲನೇದು ಮಾರ್ಕೆಟ್ ಪ್ಲೇಸ್ ಮಾಡೆಲ್. ಈ ಮಾಡೆಲ್ ನ ಅಡಿಯಲ್ಲಿ ಇ ಕಾಮರ್ಸ್ ನಲ್ಲಿ ದಿಗ್ಗಜರಾದ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ತರದ ಪ್ಲಾಟ್ಫಾರ್ಮ್ ಗಳಲ್ಲಿ ಒಬ್ಬ ತನ್ನ ವಸ್ತುಗಳನ್ನು ಮಾರಾಟ ಮಾಡಬೇಕಾದ್ರೆ ಆ ಪ್ಲಾಟ್ಫಾರ್ಮ್ ಗಳಲ್ಲಿ ತನ್ನ ವಸ್ತುಗಳನ್ನು ಡಿಸ್ಪ್ಲೇ ಮಾಡುತ್ತಾರೆ ಮತ್ತು ಅದರಲ್ಲಿ ಬೆಲೆ ತಿಳಿಸುತ್ತಾರೆ. ಆ ಪ್ಲಾಟ್ಫಾರ್ಮ್ ನಲ್ಲಿ ಕೊಳ್ಳಲು ಬರುವ ಗ್ರಾಹಕನಿಗೆ ಆ ವಸ್ತು ಇಷ್ಟ ಆದ್ರೆ ಅಲ್ಲಿ ಅದನ್ನು ಕೊಳ್ಳುತ್ತಾನೆ. ಈ ಮಾಡೆಲ್ ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವವರು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಸಹಾಯ ಮಾಡಿದ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ತರದ ಕಂಪನಿಗೆ ಕಮಿಷನ್ ಕೊಡಬೇಕು. ಈ ತರದ ಮಾಡೆಲ್ ಟ್ರಾನ್ಸಾಕ್ಷನ್ ನಲ್ಲಿ ಇ ಕಾಮರ್ಸ್ ಕಂಪನಿ ಒಬ್ಬ ಮೀಡಿಯೇಟರ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಮತ್ತು ಇನ್ನೊಂದು ಮಾಡೆಲ್ ಇನ್ವೆಂಟರಿ ಮಾಡೆಲ್. ಈ ಮಾಡೆಲ್ ನಲ್ಲಿ ಇ ಕಾಮರ್ಸ್ ಕಂಪನಿ ಸ್ವಂತವಾಗಿ ಮ್ಯಾನುಫ್ಯಾಕ್ಚರ್ ಗಳಿಂದ ವಸ್ತುಗಳನ್ನು ಉತ್ಪಾದಿಸಿ ಬೇರೆ ಬೇರೆ ಹೆಸರುಗಳಿಂದ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಆ ವಸ್ತುಗಳನ್ನು ಅಡ್ವರ್ಟೈಸ್ ಮಾಡಿ ಮಾರಾಟ ಮಾಡುತ್ತದೆ. ಈ ಮಾಡೆಲ್ ನಲ್ಲಿ ಯಾವುದೇ ಬೇರೆ ವ್ಯಾಪಾರಿಗಳಿಗೆ ಜಾಗವಿಲ್ಲ. ಹಿಂದಿನ ಮಾಡೆಲ್ ನಲ್ಲಿ ಇ ಕಾಮರ್ಸ್ ಕಂಪನಿಗೆ ಬರೀ ಕಮಿಷನ್ ದೊರಕುತ್ತಿತ್ತು. ಆದ್ರೆ ಇನ್ವೆಂಟರಿ ಮಾಡೆಲ್ ನಲ್ಲಿ ಬರುವ ಎಲ್ಲ ಲಾಭವು ಇ ಕಾಮರ್ಸ್ ಕಂಪನಿಯದ್ದ. ಈ ಮಾಡೆಲ್ ನಲ್ಲಿ ಇ ಕಾಮರ್ಸ್ ಕಂಪನಿಗಳು ತಮ್ಮದೇ ಉತ್ಪನ್ನಗಳನ್ನು ಎಲ್ಲಾ ಬೇರೆ ಬೇರೆ ಬ್ರ್ಯಾಂಡ್ ಗಳಿಗಿಂತ ತಮ್ಮ ಬ್ರ್ಯಾಂಡ್ ಗಳೇ ಹೆಚ್ಚಾಗಿ ಆಕರ್ಷಕವಾಗಿ ಕಾಣುವಂತೆ ಮತ್ತು ಕಮ್ಮಿ ಬೆಲೆಗೆ ಸಿಗುವಂತೆ ಇಟ್ಟು ಮಾರಾಟ ಮಾಡುತ್ತಾರೆ. ಈ ತರದ ಪರಿಸ್ಥಿತಿಗಳಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ತಮ್ಮ ವಸ್ತುಗಳನ್ನ ಇದೇ ಇ ಕಾಮರ್ಸ್ ಕಂಪನಿಗಳ ಪ್ಲಾಟ್ಫಾರ್ಮ್ ಗಳಲ್ಲಿ ಕಮ್ಮಿ ಬೆಲೆಗೆ ಮಾರಲಾಗದೆ ಈ ಕಂಪನಿಗಳಿಗೆ ಕಮಿಷನ್ ಕೊಡಲಾಗದೆ ಹಿಂದೆ ಉಳಿದು ಬಿಡುತ್ತಾರೆ. ಈ ತರದ ಮಾಡೆಲ್ಗಳಲ್ಲಿ ವಿದೇಶಿ ಕಂಪನಿಗಳು ತಮ್ಮ ಸ್ವಂತ ವಸ್ತುಗಳನ್ನು ಮಾರಾಟ ಮಾಡಬಾರದು ಎಂದು ನಮ್ಮ ದೇಶದಲ್ಲಿ ಕಾನೂನಿದ್ರೂ ಸಹಿತ ಬೇರೆ ಹೆಸರಿನಲ್ಲಿ ಅಥವಾ ಬೇರೆ ದಾರಿಯಲ್ಲಿ ಈ ಮಾಡೆಲ್ ನ ವ್ಯಾಪಾರದಲ್ಲಿ ಲಾಭ ಹೆಚ್ಚು ಬರುವುದರಿಂದ ಈ ಮಾಡೆಲ್ ನಲ್ಲಿ ತಮ್ಮ ವಸ್ತುಗಳನ್ನು ಮಾರಿಯೇ ಮಾರುತ್ತಾರೆ. ಆದ್ದರಿಂದ ನಮ್ಮ ದೇಶದ ಇ ಕಾಮರ್ಸ್ ಕ್ಷೇತ್ರದ 60-70% ಬಿಸಿನೆಸ್ ಅನ್ನು ಕೇವಲ 2-4 ವಿದೇಶಿ ಕಂಪನಿಗಳು ತಮ್ಮ ಮೊನೋಪೊಲಿಯನ್ನು ಮಾಡಿಕೊಂಡಿವೆ. ಈ ತರದ ಮೊನೋಪೊಲಿ ಕಂಪನಿಗಳಿಗೆ ಕಡಿವಾಣ ಹಾಕಲು ಮತ್ತು ನಮ್ಮ ದೇಶದ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಮತ್ತು ಉತ್ಪಾದಕರಿಗೆ ಇ ಕಾಮರ್ಸ್ ಮಾರ್ಕೆಟ್ ನಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸಿಕೊಡಲು DPIIT ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅವರು 2021ರ ಜುಲೈನಲ್ಲಿ ಇನ್ಫೋಸಿಸ್ ನ ಕೋ ಫೌಂಡರ್ ಆಗಿರುವ ನಂತನ್ ನೀಲ್ಕಣಿ ಅವರ ನೇತೃತ್ವದಲ್ಲಿ 9 ಸದಸ್ಯರ ಒಂದು ಸಮಿತಿ ರಚಿಸಲಾಗ್ತದೆ. ಮುಂದೆ 10 ತಿಂಗಳ ನಂತರ ಏಪ್ರಿಲ್ 2022ರಲ್ಲಿ ಈ ತಂಡ ಹೊರತಂದ ಸಿಸ್ಟಮ್ಮೇ ಈ ONDC ಅಂದ್ರೆ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಎಂದು. ಮುಂದೆ ಇದನ್ನು ನಮ್ಮ ದೇಶದ 5 ನಗರಗಳಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತಾರೆ. ಡೆಲ್ಲಿ, ಶಿಲಾಂಗ್, ಭೂಪಾಲ್, ಬೆಂಗಳೂರು ಮತ್ತು ಕೊಯಂಬತ್ತೂರುಗಳಲ್ಲಿ. ಈ ONDC ಯನ್ನು ನೀವು ನಿಮ್ಮ ಯಾವುದೇ ಪೇಮೆಂಟ್ ಆಪ್ ಗಳಿಂದ ಅಂದ್ರೆ ಗೂಗಲ್ ಪೇ, ಭೀಮ್ UPI, ಫೋನ್ ಪೇ ಅಥವಾ ಪೇಟಿಎಂ ನಿಂದ ಈ ONDC ಮೂಲಕ ಯಾವುದೇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಏನನ್ನಾದರೂ ಖರೀದಿಸಬಹುದು. ಮತ್ತು ಸಣ್ಣ ಸಣ್ಣ ವ್ಯಾಪಾರಸ್ಥರು ಮತ್ತು ಉತ್ಪಾದಕರು ONDC ಯಲ್ಲಿ ತಮ್ಮನ್ನು ರಿಜಿಸ್ಟರ್ ಮಾಡಿಕೊಂಡು ಉಚಿತವಾಗಿ ಯಾರಿಗೂ ಯಾವ ಕಮಿಷನ್ ಕೊಡದೆ ತಮ್ಮ ವಸ್ತುಗಳನ್ನು ಇ ಕಾಮರ್ಸ್ ನಲ್ಲಿ ಪ್ಲೇಸ್ ಮಾಡಬಹುದು. ಮತ್ತು ಹಿಂದೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಪ್ರಾಡಕ್ಟ್ ಅನ್ನು ಅಡ್ವರ್ಟೈಸ್ಮೆಂಟ್ ಮಾಡುತ್ತಿದ್ದಾಗ ನಿಮ್ಮ ಪ್ರಾಡಕ್ಟ್ ಗಳಿಗೆ ಪ್ರಾಮುಖ್ಯತೆ ಹೆಚ್ಚು ಸಿಗುತ್ತಿರಲಿಲ್ಲ. ಏಕೆಂದ್ರೆ ಅವರದೇ ಪ್ರಾಡಕ್ಟ್ ಗಳು ಮೊದಲು ಕಾಣುವ ಹಾಗೆ ಇ ಕಾಮರ್ಸ್ ಕಂಪನಿಗಳು ವ್ಯವಸ್ಥಿತವಾಗಿ ಸಣ್ಣ ಸಣ್ಣ ವ್ಯಾಪಾರಸ್ಥರನ್ನು ಹಿಂದೆ ನೂಕುತ್ತಿತ್ತು. ಆದರೆ ಈಗ ಯಾವುದೇ ತೊಂದರೆ ಇಲ್ಲದೆ ಈ ONDC ಅಡಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುತ್ತದೆ.
ಇದೇ ರೀತಿಯಲ್ಲಿ ನಮ್ಮ ದೇಶದ ಕ್ಯಾಬ್ ಅಗ್ರಿಗೇಟರ್ ಕಂಪನಿಗಳಾದ ಓಲಾ ಮತ್ತು ಊಬರ್ ಕಂಪನಿಗಳು ನಮ್ಮ ದೇಶದ ಆಟೋ ಕ್ಯಾಬ್ಗಳ ಕ್ಷೇತ್ರದಲ್ಲಿ ಮೊನೋಪೊಲಿ ಕಂಪನಿಗಳಾಗಿವೆ ಮತ್ತು ನಮ್ಮ ದೇಶದ ಪ್ರತಿ ನಗರಗಳಲ್ಲಿ ಈ ಕಂಪನಿಗಳ ಸರ್ವಿಸ್ ನೆಟ್ವರ್ಕ್ ಇದೆ. ಇದೇ ONDC ನೆರವಿನಿಂದ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿದ್ದ ಕಂಪನಿ ಜಸ್ಪೆ ಅವರು ಬೆಂಗಳೂರಿನ ಆಟೋ ಡ್ರೈವರ್ ಯೂನಿಯನ್ಗಳ ಸಹಭಾಗಿತ್ವದಲ್ಲಿ 2022ರ ನಮ್ಮ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ 1ಕ್ಕೆ ನಮ್ಮ ಯಾತ್ರಿ ಎಂಬ ಆಟೋ ಅಗ್ರಿಗೇಟರ್ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ. ವಿದೇಶಿ ಕಂಪನಿಗಳಾದ ಓಲಾ ಮತ್ತು ಯೂಬರ್ ಕಂಪನಿಗಳು ಅವರ ಹೆಸರಿನಲ್ಲಿ ಓಡುತ್ತಿದ್ದ ಆಟೋ ಮತ್ತು ಕ್ಯಾಬ್ಗಳಿಂದ ಅವರು ಕೊಡುವ ಸರ್ವಿಸ್ಗಾಗಿ 30% ಕಮಿಷನ್ ಅನ್ನು ಚಾರ್ಜ್ ಮಾಡುತ್ತಿತ್ತು ಮತ್ತು ಆಟೋ ಮತ್ತು ಕ್ಯಾಬ್ನವರು ಅವರು ಇಂದು ದುಡಿದ ಬಾಡಿಗೆ ಅಥವಾ ಸಂಪಾದನೆ ಹಣ ಅವರ ಕೈಗೆ ಸಿಗುವುದು 2 ರಿಂದ 3 ದಿನಗಳ ನಂತರವೇ. ಈಗ ಬಂದಿರುವ ನಮ್ಮ ಯಾತ್ರಿ ಕಂಪನಿ ಈ 30% ಕಮಿಷನ್ ತರದ ಹೆಚ್ಚು ಹಣವನ್ನು ಉಸೂಲಿ ಮಾಡದೆ ಒಂದು ಪೂರ್ಣ ದಿನ ತನ್ನ ಸೇವೆಯನ್ನು ಒದಗಿಸಲು 25 ರು ಅಥವಾ ಒಂದು ಟ್ರಿಪ್ಗೆ ₹3.50 ತರದಲ್ಲಿ ಸಬ್ಸ್ಕ್ರಿಪ್ಷನ್ ಚಾರ್ಜ್ ಅನ್ನು ಮಾತ್ರ ಪಡೆದು ಆಟೋ ರಿಕ್ಷಾಗಳಿಗೆ ಗ್ರಾಹಕರನ್ನು ಕೊಡುತ್ತಿದ್ದಾರೆ. ಈ ನಮ್ಮ ಯಾತ್ರಿಯವರ ಸೇವೆ ಕೇವಲ ಆಟೋ ಅವರಿಗೆ ಮಾತ್ರ ಸಹಾಯಕವಾಗುತ್ತಿಲ್ಲ, ಈ ಆಟೋಗಳಲ್ಲಿ ಪ್ರಯಾಣಿಸುವವರಿಗೂ ಸಹಿತ ಹೆಚ್ಚು ಉಳಿತಾಯದಾಯಕವಾಗಿದೆ. ಹಿಂದೆ ಓಲಾ ಮತ್ತು ಯೂಬರ್ ನಲ್ಲಿ ಮಿನಿಮಮ್ ಚಾರ್ಜ್ 100 ಕೊಡುವ ಜಾಗದಲ್ಲಿ ಈ ನಮ್ಮ ಯಾತ್ರೆಯಲ್ಲಿ ಕೇವಲ ₹40 ಮಿನಿಮಮ್ ಇರಲಿದೆ ಮತ್ತು ಇದೇ ವರ್ಷ ನಮ್ಮ ಯಾತ್ರಿ ಕ್ಯಾಬ್ ಸೇವೆ ಕೂಡ ಪ್ರಾರಂಭ ಆಗಿದೆ. ಇದರಿಂದ ನಮ್ಮ ದೇಸಿ ಕಂಪನಿ ವಿದೇಶಿ ಕಂಪನಿಗಳ ರೀತಿಯಲ್ಲಿ ಹೆಚ್ಚು ಹಣ ವಸೂಲಿ ಮಾಡದೆ ಕಮ್ಮಿ ಹಣದಲ್ಲಿ ಉತ್ತಮ ಸೇವೆ ಒದಗಿಸುತ್ತಿದೆ. ಇದುವರೆಗೂ 4 ಕೋಟಿಗೂ ಹೆಚ್ಚು ಟ್ರಿಪ್ಗಳನ್ನು ಪೂರೈಸಿದೆ ಮತ್ತು ಈ ಕಂಪನಿಗೆ 3.5 ಲಕ್ಷಕ್ಕಿಂತಲೂ ಹೆಚ್ಚು ಆಟೋ ರಿಕ್ಷಾಗಳು ರಿಜಿಸ್ಟರ್ ಕೂಡ ಆಗಿವೆ. ಇದೆಲ್ಲ ಸಾಧ್ಯವಾದದ್ದು ನಮ್ಮ ದೇಶದಲ್ಲೇ ನಿರ್ಮಾಣವಾದ ONDC ಇಂದ. ಈ ಸೌಲಭ್ಯವನ್ನು ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ಪಡೆಯಬಹುದಾಗಿದೆ ಮತ್ತು ಅವರ ಬುದ್ಧಿವಂತಿಕೆಯಿಂದ ಮತ್ತು ONDCಯ ನೆರವಿನಿಂದ ತಮ್ಮ ಉತ್ಪನ್ನವನ್ನು ನಮ್ಮ ದೇಶದ ಯಾವುದೇ ಮೂಲೆಗೆ ಅಥವಾ ವಿದೇಶಕ್ಕೂ ಕೂಡ ಮಾರಬಹುದಾಗಿದೆ. ಕಡೆಯದಾಗಿ ಎಲ್ಲ ಒಳ್ಳೆಯ ವಿಷಯಗಳಲ್ಲೂ ಒಂದು ಸಣ್ಣ ಸಣ್ಣ ನ್ಯೂನತೆಗಳು ಇದ್ದೇ ಇರುತ್ತದೆ. ಅದೇ ರೀತಿ ಈ ONDCಯಲ್ಲಿ ಇರಬಹುದಾದ ನ್ಯೂನತೆ ಅಂದ್ರೆ ಇದರಲ್ಲಿ ವ್ಯಾಪಾರವಾದ ವಸ್ತು ಡ್ಯಾಮೇಜ್ ಆದ ರೂಪದಲ್ಲಿ ಕೊಂಡುಕೊಂಡವರ ಬಳಿ ತಲುಪಿದರೆ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಯಾರು, ಹೇಗೆ ಇದನ್ನು ಹಿಂದಕ್ಕೆ ಕೊಟ್ಟು ಬೇರೆ ವಸ್ತು ಪಡೆಯಬಹುದು ಅಥವಾ ತಮ್ಮ ಹಣವನ್ನು ಹಿಂದೆ ಪಡೆಯಬಹುದು ಎಂಬ ವಿಷಯಗಳಲ್ಲಿ ಈಗಲೂ ಸ್ವಲ್ಪ ಸ್ಪಷ್ಟತೆ ಕಮ್ಮಿ ಇದೆ. ಈ ತರದ ಇನ್ನೂ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಏಕೆಂದ್ರೆ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಅಲ್ಲಿ ವ್ಯಾಪಾರವಾದ ವಸ್ತುಗಳ ಕೊಂಡುಕೊಳ್ಳುವವರಿಗೆ ಸೇರುವವರೆಗಿನ ಜವಾಬ್ದಾರಿಯನ್ನು ಅಲ್ಲಿ ಆ ಕಂಪನಿಗಳು ತೆಗೆದುಕೊಳ್ಳುತ್ತವೆ. ಆದರೆ ONDC ಅಡಿಯಲ್ಲಿ ವಸ್ತುವನ್ನು ಮಾರುವವರು, ಆ ವಸ್ತುವನ್ನು ಡೆಲಿವರಿ ಮಾಡುವವರು ಎಲ್ಲರೂ ಬೇರೆ ಬೇರೆಯವರಾಗಿರುತ್ತಾರೆ. ಆದ್ದರಿಂದ ಇಲ್ಲಿ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಇರುತ್ತದೆ. ಮುಂದೆ ONDC ಅವರು ಈ ತರದ ನ್ಯೂನತೆಗಳನ್ನು ಸರಿ ಮಾಡಿದರೆ UPI ನಮ್ಮ ದೇಶದ ಡಿಜಿಟಲ್ ಪೇಮೆಂಟ್ ಕ್ರಾಂತಿಯನ್ನು ತಂದ ರೀತಿಯಲ್ಲಿ ಈ ONDC ಇ-ಕಾಮರ್ಸ್ ಕ್ಷೇತ್ರದಲ್ಲಿ ಕ್ರಾಂತಿ ತರಲಿ ಮತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಹೆಚ್ಚೆಚ್ಚು ಉದ್ಯೋಗ, ವ್ಯಾಪಾರ ಮತ್ತು ಸ್ವಂತ ಹೂಡಿಕೆಗಳನ್ನು ಹೆಚ್ಚಾಗಿಸಲಿ ಎಂದು ಅಪೇಕ್ಷಿಸುತ್ತಾ, ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.